ಹಬ್ಬದ ಸ್ಪೆಷಲ್ ಸಿಹಿ ಬೇಕಾ? ಹಾಗಿದ್ರೆ ಈ ಹೆಸರುಕಾಳು ಸಿಹಿ ಕಿಚಡಿ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಲೋಟ ಹೆಸರುಕಾಳು ಮತ್ತು 1 ಲೋಟ ಅಕ್ಕಿಯನ್ನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ 3 ರಿಂದ 4 ಗಂಟೆ ನೆನೆಸಿಡಿ. ನಂತರ ಕುಕ್ಕರ್ಗೆ ನೆನೆಸಿದಂತಹ ಹೆಸರುಕಾಳು ಮತ್ತು ಅಕ್ಕಿನ ಹಾಕಿ ಚಿಟಿಕೆ ಉಪ್ಪು ಮತ್ತು ಬೇಕಾದಷ್ಟು ನೀರನ್ನ ಸೇರಿಸಿ 3 ರಿಂದ 4 ವಿಷಲ್ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ 1 ಲೋಟ ಬೆಲ್ಲಕ್ಕೆ 1.5 ಲೋಟ ನೀರು ಹಾಕಿ ಕರಗಿಸ್ಕೊಳ್ಳಿ. ಬೆಲ್ಲ ಕರಗಿದ ನಂತರ ಅದನ್ನು ಒಮ್ಮೆ ಸೋಸಿ ಸೇರಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರುವಂತಹ ಕಲ್ಲಿನ ಚೂರುಗಳು ಅಥವಾ ಕಲ್ಮಶ ಇದ್ರೆ ಹೋಗುತ್ತೆ. ಬೆಲ್ಲ ಕರಗಿದ ನಂತರ ಅದನ್ನ ಬೇಯಿಸಿದ ಅಕ್ಕಿ ಹೆಸರುಕಾಳಿನ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಈಗ ಬಾಣಲೆಗೆ 1 ರಿಂದ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಬಾದಾಮಿನ ಹಾಕಿ ಫ್ರೈ ಮಾಡಿ 1.5 ಟೇಬಲ್ ಸ್ಪೂನ್ ತೆಂಗಿನ ತುರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತುಪ್ಪದ ಒಗ್ಗರಣೆಯನ್ನು ಕಿಚಡಿಗೆ ಸೇರಿಸಿ. ಕೊನೆಯಲ್ಲಿ 2 ರಿಂದ 3 ಏಲಕ್ಕಿ ಪುಡಿಯನ್ನು ಹಾಕಿ 1 ನಿಮಿಷ ಬೇಯಿಸಿದರೆ ಸುವಾಸನೆಯ ಸಿಹಿಯಾದ ಹೆಸರುಕಾಳು ಕಿಚಡಿ ಸವಿಯಲು ರೆಡಿಯಾಗಿದೆ. ಬಿಸಿಯಾಗಿರುವಾಗಲೇ ಈ ಹೆಸರುಕಾಳಿನ ಕಿಚಡಿನ ತಿಂತಾ ಇದ್ರೆ ಆಹಾ ಎಂಥ ಟೇಸ್ಟು ಅಂತೀರಾ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟವಾದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸಾಂಪ್ರದಾಯಿಕ ಅಡುಗೆಗಳಿಗಾಗಿ ಪವಿ ಕಿಚನ್ಸ್ನ 2020 ಅನ್ನು ಫಾಲೋ ಮಾಡಿ.